ನಿನ್ನ ನಾನಲ್ಲ, ಬೇರೆ ಯಾರು ಕೂಡ ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು. ನೋಡಿ, ಇವತ್ತು ಸತ್ಯ ಏನು ಅಂತ ಹೇಳ್ಬಿಡ್ತೀನಿ. ನಾನೇ ಅವಳ ಮೇಲೆ ಸುಳ್ಳು ಅಪವಾದ ಹೊರಿಸಿದ್ದೀನಿ. ನೀವು ನನ್ನ ಉಸಿರು ಅಂತ ಇಡೀ ಊರೂರಿಗೆ ಗೊತ್ತು. ಆದರೆ ಅದು ಗೊತ್ತಾಗಬೇಕಾಗಿರೋ ನಿಮಗೆ ಗೊತ್ತು ಮಾಡ್ಸೋಕ್ಕೆ ನನಗೆ ಗೊತ್ತಾಗಲಿಲ್ಲ. ಅಂದಮೇಲೆ ಇದೆಲ್ಲ ನನ್ನ ತಪ್ಪಲ್ವಾ ಮಾವ? ನಾನು ಬರೀ ನನ್ನ ಜಗತ್ತಲ್ಲೇ ಬದುಕ್ಬಿಟ್ಟೆ. ಅದ್ರಲ್ಲಿ ನಾನು ಬರೀ ಕನಸುಗಳನ್ನೇ ತುಂಬಿಕೊಂಡಿದ್ದೆ. ಆ ಕನಸಿನ ಲೋಕ ತುಂಬ ನೀವೇ ಎಲ್ಲ ಆಗಿದ್ರಿ. ಆದ್ರೆ ಈಗ ಅದರಿಂದ ಆಚೆ ಬಂದ್ಮೇಲೆ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಿದೆ ಮಾವ. ಆದ್ರೆ ವಿಧಿ ಕಾಣ್ದೇ ಇರೋ ಲೋಕಕ್ಕೆ ನನ್ನನ್ನು ಕರ್ಕೊಂಡು ಹೋಗಿ ಒಂಟಿಯಾಗಿ ಬಿಟ್ಬಿಡ್ತು ಮಾವ. ದಯವಿಟ್ಟು ನನ್ನ ಮಾತು ಕೇಳು ಬೆಳ್ಳಿ. ನಿನಗೆ ನನಗಿಂತ ಒಳ್ಳೆ ಮನಸ್ಸಿರೋ ಒಳ್ಳೆ ಗುಣ ಇರೋ ಹುಡುಗನ ತಂದು ಮದುವೆ ಮಾಡ್ತೀವಿ. ಅದಾದ್ಮೇಲೆ ಅಷ್ಟೇ ನನ್ನ ಮಾಯಿನ ಮದುವೆ ಆಗೋದು. ಈ ಕೋತಿನ ಮದುವೆ ಆಗೋದಾ? ಆದ್ರಾಯ್ತು ಬಿಡು. ಅಷ್ಟೊಂದು ಯಾಕೆ ಕಷ್ಟಪಡ್ತೀರಾ ಮಾವ? ಅದ್ರ ಬದಲು ಈಗಲೇ ನನ್ನ ಕನ್ಸಿಸ್ಕಿ ನನ್ನನ್ನು ಸಾಯಿಸ್ಬಿಡಿ. ಮಾಯಕ್ಕ ತುಂಬ ಒಳ್ಳೆಯವರು ಮಾವ. ಅವರನ್ನ ನೀವೇ ಮದುವೆ ಆಗಿ. ನೀವೇನಾದರೂ ಅವ್ರನ್ನ ಮದುವೆ ಆಗಲಿಲ್ಲ ಅಂದರೆ ಅವರು ನಂತರನೇ ತುಂಬ ಕಷ್ಟಪಡ್ತಾರೆ. ಅವ್ರಿಗೆ ಕೊನೆವರೆಗೂ ನೀವು ನೋವು ಕೊಡೋದು ಬೇಡ ಮಾವ. ಮದುವೆ ನಿಶ್ಚಯ ಆದಮೇಲೆ ಎಲ್ಲ ಕೆಲಸ ನಾನೇ ನೋಡ್ಕೊಳ್ತೀನಿ ಮಾವ. ಪಾಪ ಅತ್ತೆ ಒಬ್ಬರು ಎಲ್ಲ ಕೆಲಸನೂ ಹೇಗೆ ನೋಡ್ಕೊಳಕ್ಕಾಗತ್ತೆ? ನಿಮ್ಮ ಮದುವೆ ಆದಮೇಲೂ ದಿನ ನನ್ನ ಮನೆಗೆ ಬರ್ಬೋದಾ ಮಾವ? ನಿಮಗೆ ಬೇರೆ ಏನೇ ಕೆಲಸ ಇದ್ರೂ ಅದನ್ನ ನೋಡ್ಕೊಳ್ಳಿ. ನಾನು ಮಾಯಕ್ಕಂಗೆ ಕೆಲಸದಾಳಾಗಿರ್ತೀನಿ. ನಿಮಗೂ ಮಾಯಕ್ಕಂಗೂ ಮಗು ಆಗತ್ತಲ್ಲ, ಆ ಮಗುನ ನನಗೆ ಕೊಡಿ ಮಾವ. ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನನ್ನ ನೀವು ಎಷ್ಟು ಚೆನ್ನಾಗಿ ನೋಡ್ಕೋತಿದ್ರೋ ನಾನು ಆ ಮಗುನ ಅಷ್ಟೇ ಚೆನ್ನಾಗಿ ನೋಡ್ಕೋತೀನಿ. ನಿಮ್ಮ ಕೈ ಮುಗ್ದು ಕೇಳ್ಕೊತೀನಿ, ನನಗೆ ಕೊಡಿ ಮಾವ. ಇದಕ್ಕೆ ಮಾತ್ರ ಇಲ್ಲ ಅನ್ಬೇಡಿ. ಏನೇ ಆದರೂ ಅತ್ತೆ ಬಗ್ಗೆ ಒಂದ್ಸರಿ ಯೋಚನೆ ಮಾಡು. ಅವ್ರಿಗೂ ತನ್ನ ಮಗಳು ಮದುವೆ ಆಗಬೇಕು, ಮೊಮ್ಮಗುನ ಎತ್ತಾಡಿಸ್ಬೇಕು ಅನ್ನೋ ಆಸೆ ಇರುತ್ತಲ್ವಾ? ಅಮ್ಮ ಆಗಲಿ ನೀವಾಗಲಿ ಬಲವಂತ ಮಾಡಿ ಮದುವೆ ಮಾಡಿದ್ರೆ ಇರೋ ಸ್ವಲ್ಪ ಜೀವನೂ ಹೊರಟೋಗತ್ತೆ ಮಾವ. ನನ್ನ ಕೆಂಡ ಹಾಯ್ದು ಜೀವಂತವಾಗಿ ವಾಪಸ್ ಬಂದಿದ್ದು ಆ ತಾಯಿ ಆಶೀರ್ವಾದದಿಂದ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಆದರೆ ಅದು ಸುಳ್ಳು ಮಾವ. ನಾನಿನ್ನೂ ಜೀವಂತವಾಗಿರೋದಕ್ಕೆ ಕಾರಣ ನಿಮ್ಮಲ್ಲಿಟ್ಟಿರೋ ಪ್ರೀತಿ ಮಾವ. ನಿಮ್ಮಲ್ಲಿಟ್ಟಿರೋ ಪ್ರೀತಿ ಮಾವ. ಆ ಪ್ರೀತಿ ನನ್ನನ್ನು ಉಳಿಸ್ತು ಮಾವ.
ಎಷ್ಟೇ ಕಷ್ಟ ನೋವುಗಳು ಬಂದರೂ ಸರಿ, ಆ ಪ್ರೀತಿ ಯಾವತ್ತೂ ಅಳಿಸೋಗಲ್ಲ. ಯಾವತ್ತೂ ಅಳಿಸೋಗಲ್ಲ ಮಾವ. ಆ ಪ್ರೀತಿ ಯಾವತ್ತೂ ನನ್ನ ಜೊತೆಲೇ ಇರುತ್ತೆ. ನೀವು ನನ್ನ ಜೀವನದಲ್ಲಿ ಇಲ್ಲದೆ ಇದ್ರೂ ಪರವಾಗಿಲ್ಲ, ಆದ್ರೆ ನೀವು ಚೆನ್ನಾಗಿರ್ಬೇಕು ಮಾವ. ನಾನು ಸತ್ರು ನೀವು ಚೆನ್ನಾಗಿರ್ಬೇಕು. ನೀವು ಚೆನ್ನಾಗಿರ್ಬೇಕು. ಏನ್ ಮನೆ ಈಗ ಇಟ್ಕೊಂಡಿದ್ದಾರೆ? ಗೆಸ್ಟ್ ಬರ್ತಾರಂತ ಹೇಳಿದ್ನಲ್ಲ. ಏ ಚೇತೋ, ಏ ಚೇತೋ, ಏನೋ ಮನೆ ಈಗ ಇಟ್ಕೊಂಡಿದ್ಯಾ? ಬುದ್ಧಿ ಬೇಡವಾ? ಗೆಸ್ಟ್ ಬರ್ತಾರಂತ ಹೇಳಿರ್ಲಿಲ್ವಾ? ಮನೆಯೆಲ್ಲ ಕ್ಲೀನ್ ಆಗಿಡೋ. ಜ್ಯೂಸ್ ಎಲ್ಲ ರೆಡಿ ಇದೆಯಾ? ಬೇಗ ರೆಡಿ ಮಾಡು, ಹೋಗೋ. ಕಮಲಮ್ಮ, ತಿಂಡಿ ಎಲ್ಲ ರೆಡಿ ಮಾಡಿದ್ದೀರಾ? ಅಯ್ಯಯ್ಯೋ, ಏನ್ ಕಮಲಮ್ಮ ನೀವು? ಅವ್ರು ಇನ್ನೇನ್ ಬಂದ್ಬಿಡ್ತಾರೆ. ಬೇಗ ಬೇಗ ತಿಂಡಿ ಎಲ್ಲ ರೆಡಿ ಮಾಡ್ಬಿಡಿ. ಹಾ, ತಿಂಡಿ ಜೊತೆ ಕಾಫಿ, ಟೀ, ಜ್ಯೂಸ್ ಇವೆಲ್ಲ ರೆಡಿ ಮಾಡ್ಬಿಡಿ, ಆಯ್ತಾ? ಬೇಗ ಹೋಗಿ, ಬೇಗ ಹೋಗಿ. ಮಾಯಾ, ನೀನು ಇನ್ನೂ ಆರಾಮಾಗಿದೆಯಾ? ಎಲ್ಲರೂ ಬರೋ ಹೊತ್ತಾಯ್ತು. ಎಲ್ಲಿ ನಿಮ್ಮಪ್ಪ ನಿಮ್ಮಮ್ಮ ಇನ್ನೂ ಬಂದಿಲ್ಲ? ಅವ್ನು ಹುಟ್ಟಿದ್ದು ಲೇಟು, ಬರೋದು ಲೇಟು. ಅದಕ್ಕೆ ಯಾಕಷ್ಟು ಟೆನ್ಷನ್ ತಗೋತಿದ್ದೀರತ್ತೆ? ಬರ್ತಾರೆ ಬಿಡಿ. ನಾವು ಮಾಡ್ತಾ ಇರೋ ಪ್ರತಿಯೊಂದು ಕೆಲಸಕ್ಕೂ ಅಡೆತಡೆಗಳು ಬರ್ತಾನೆ ಇದೆ. ಅದ್ರ ಭಯ ನನ್ನ ಕಾಡ್ತಾ ಇದೆ ಮಾಯಾ. ಭಯ ತರ್ಸೋರ್ ತಲೆಗೆ 4 ಬಿಟ್ಟು ಸೈಡಿಗೆ ಕೂರ್ಸಿರುವಾಗ ಈಗ ಯಾರು ಬರ್ತಾರತ್ತೆ ನಮ್ಮನ್ನ ಭಯ ಪಡ್ಸೋಕೆ? ನೀನೇನೇ ಹೇಳಿದ್ರು ನನಗೆ ಸಮಾಧಾನ ಆಗೋದಿಲ್ಲ ಮಾಯಾ. ಮೊದಲು ನಿಮ್ಮಪ್ಪನಿಗೆ ಫೋನ್ ಮಾಡು. ಸರಿ ಅತ್ತೆ. ರುಕ್ಕು, ಮಾಯಾ ಫೋನ್ ಮಾಡ್ತಾ ಇದ್ದಾಳೆ. ಹೇಳಮ್ಮ. ಅಪ್ಪ, ಇನ್ನ ಎಲ್ಲಿದ್ದೀರಾ? ಊರ್ ಗೇಟ್ ಹತ್ರ ಬಂದಿದ್ದೀವಿ. ಇನ್ನೊಂದು 5-6 ಕಿಲೋಮೀಟ್ರು ಬಂದ್ಬಿಡ್ತೀವಿ ಬೇಗ. ಸರಿ ಅಪ್ಪ, ಹುಷಾರಾಗಿ ಬನ್ನಿ. ಆಯ್ತು ಮಗಳೇ, ಬಾಯ್. ನಿಮ್ಮ ಮಗಳಿಗೆ ಮದುವೆ ಅಂದ್ರೆ ಎಷ್ಟು ಅವಸರ ನೋಡ್ರಿ. ನಾವು ಹೋಗೋದಕ್ಕಿಂತ ಮುಂಚೆ ಶಾಸ್ತ್ರ ಎಲ್ಲ ಮುಗಿಸ್ಬಿಡ್ತಾಳೋ ಏನೋ. ಏನು ಗಾಳಿ ಈ ಕಡೆ ಬೀಸ್ಬಿಟ್ಟಿದೆ? ಗಾಳಿ ಒಂದೊಂದ್ಸಲ ತಂಪಾಗಿ ಬೀಸುತ್ತೆ, ಒಂದೊಂದ್ಸಲ ಮನೇನ ಎತ್ಕೊಂಡು ಹೋಗೋ ಸುಂಟ್ರ ಗಾಳಿ ತರ ಬೀಸುತ್ತೆ. ಮನುಷ್ಯರು ಭದ್ರವಾಗಿಲ್ಲ ಅಂದ್ರೆ ಅವರನ್ನು ಎಳ್ಕೊಂಡು ಹೋಗೋದು ಅನುಮಾನನೇ ಇಲ್ಲ. ಪರವಾಗಿಲ್ವೇ? ಅತ್ತೆ ಸೊಸೆ ಮೊಮ್ಮಗಳು ಎಲ್ಲ ಒಂದೇ ಥರ ಮಾತಾಡ್ತೀರಾ? ನಿಮ್ಮ ಮಾತುಗಳು ಕೇಳಿ ನನ್ನ ಕೈಕಾಲೆಲ್ಲ ನಡುಗ್ತಿದೆ. ಭಯ ಪಡಲೇಬೇಕು. ಕಾಲ ಎಲ್ರನ್ನೂ ನಡಗಿಸುತ್ತೆ. ಆಮೇಲೆ ನಾನು ಯಾರು, ಬೆಳ್ಳಿ ಯಾರು ಅನ್ನೋದು ಗೊತ್ತಾಗುತ್ತೆ. ನನ್ನ ಮನೆಗೆ ಬಂದು ನನ್ನ ಮುಂದೆನೆ ನಿಂತ್ಕೊಂಡು ಬಾಯಿಗೆ ಬಂದಾಗ ಮಾತಾಡ್ತೀರಾ? ಶರ್ಮಿಳಾ, ಮುತ್ತುಗೆ ಫೋನ್ ಮಾಡು. ಮಾಡಿ, ಧಾರಾಳವಾಗಿ ಫೋನ್ ಮಾಡಿ.
ಏನಾಯ್ತ್ರಿ? ಏನಾಯ್ತು ಅಂತ ಗೊತ್ತಿಲ್ಲ ಕಣೆ. ಬೇಗ ರೀಚ್ ಆಗೋಣ ಅಂತ ಸ್ವಲ್ಪ ಫಾಸ್ಟಾಗಿ ಬಂದಲ್ಲ, ಎಂಜಿನ್ ಹೀಟ್ ಆಗಿ ಆಫ್ ಆಗಿರಬೇಕು ಅನ್ಸುತ್ತೆ. ಒಂದು ನಿಮಿಷ ನೋಡ್ತೀನಿ ಇರು. ಓಹೋ, ನೀರೆಲ್ಲ ಖಾಲಿ ಆಗ್ಬಿಟ್ಟಿದೆ. ರುಕ್ಕೋ, ಬಾಟ್ಲಲ್ಲಿ ನೀರಿದೆ ಕೊಡಮ್ಮ. ನೀರು ಖಾಲಿ ಆಗಿದೆ. ಪಕ್ಕದಲ್ಲೆಲ್ಲೂ ಮನೆಗಳು ಬೇರೆ ಕಾಣಿಸ್ತಾ ಇಲ್ಲ. ಇಲ್ಲೆಲ್ಲಾದ್ರೂ ಹೋಗಿ ನೋಡ್ಕೊಂಡು ಬರ್ತೀನಿ ನೀರು ಸಿಗತ್ತಾ ಅಂತ. ಸರಿ ರುಕ್ಕೋ, ಜೋಪಾನ. ಆಯ್ತು. ಛೇ, ಶುಭ ಕಾರ್ಯಕ್ಕೆ ಹೋಗುವಾಗಲೇ ಹೀಗಾಗಬೇಕಾ? ಇವತ್ತು ನನ್ನ ಮಗಳ ನಿಶ್ಚಿತಾರ್ಥ. ನಾನು ಕಾರ್ ಇವತ್ತೇ ಕೈ ಕೊಡಬೇಕೆ? ಏನು ಮಾಡೋದು? ಅಲ್ಲಿ ನನ್ನ ಮಗಳು ಬೇರೆ ಕಾಯ್ತಾ ಇರ್ತಾಳೆ. ಏನು ಮಾಡೋದೀಗ? ಯಾರೋ 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 ಓದಂಗಾಯ್ತಲ್ಲ. ಯಾರೋ 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 ಯಾರದು ಕಾರಲ್ಲಿ? ಯಾರದು? ಯಾರದು ಕಾರಲ್ಲಿ? ನೀವೆಲ್ಲರೂ ಅವನಿಗೆ ಯಾವ ರೀತಿ ಮಾರಿಸ್ತಾ ಇದ್ದೀರಿ ಅನ್ನೋದನ್ನ ನಾನು ಅವನ ಹತ್ರ ಹೇಳ್ತೀನಿ. ಆಮೇಲೆ ಅವನೇ ನಿರ್ಧಾರ ತಗೋತಾನೆ. ಅಣ್ಣ, ಅಜ್ಜಿ, ಯಾವಾಗ ಬಂದ್ರಿ? ನಮಸ್ಕಾರನಪ್ಪ.
ಯಾಕೆಲ್ರು ಹೀಗೆ ನಿಂತಿದ್ದೀರಾ? ಏನಾಯ್ತು ಚಿಕ್ಕಮ್ಮ? ನಮ್ಮ ಮನೇಲಿ ಶುಭ ಕಾರ್ಯ ನಡೆಯೋದು ಇವ್ರಿಗೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ಸಮಯ ನೋಡಿಕೊಂಡು ಹಾಳು ಮಾಡೋದಕ್ಕೆ ಬಂದಿದ್ದಾರೆ. ಏನಜ್ಜಿ, ವಯಸ್ಸಿನಲ್ಲಿ ದೊಡ್ಡವ್ರು ನೀವು, 4 ಜನಕ್ಕೆ ಬುದ್ಧಿ ಹೇಳೋ ನೀವೇ ಹೇಗೆ ಮಾಡ್ಬೋದಾ? ನೋಡಪ್ಪ, ನಾನು ನಿನ್ನ ಹತ್ರ ಮಾತಾಡಕ್ ಬಂದೆ, ಆದ್ರೆ ಇವರು ಮಾತಿಗೆ ಮಾತು ಬೆಳೆಸಿ ಜಗಳ ಮಾಡ್ತಿದ್ದಾರೆ. ಈಗ ಯಾರು ತಪ್ಪು ಯಾರು ಸರಿ ಅಂತ ತೀರ್ಮಾನ ಮಾಡೋಷ್ಟು ಸಮಯ ಇಲ್ಲ. ಏನ್ ವಿಚಾರ ಅಂತ ನೇರವಾಗಿ ಹೇಳಿ. ಬೆಳ್ಳಿ ನಿನ್ನೆ ಸಲುವಾಗಿ ತನ್ನ ಜೀವನ ಕೈಯಲ್ಲಿಟ್ಕೊಂಡು ಕಾಯ್ತಾ ಇದ್ದಾಳೆ. ರೀ 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 ನನ್ನನ್ನು ಹುಡ್ಕೊಂಡು ಹೊರಟೋದ್ರಾ? ಅಂಥದ್ರಲ್ಲಿ ನೀನು ಮಾಯನ್ನ ಮದುವೆ ಮಾಡ್ಕೊಳ್ಳೋದು ಅದೆಷ್ಟು ಸರಿ ಅನ್ನೋದನ್ನ ನೀನೇ ಹೇಳಪ್ಪ. ಅವಳೇನೋ ಚಿಕ್ಕ ಹುಡುಗಿ ಏನೇನೋ ಮಾತಾಡ್ತಾಳೆ ಅಂದ್ರೆ ವಯಸ್ಸಲ್ಲಿ ದೊಡ್ಡವರಾದ ನೀವು ಕೂಡ ಹಿಂಗೆ ಮಾತಾಡ್ತಿರಲ್ಲ. ಮನೇಲಿ ಚಿಕ್ಕವ್ರು ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳೋಕ್ಕೆ ನಿಮ್ಮಂತ ದೊಡ್ಡವ್ರು ಇರ್ತೀರ. ನೀವುಗಳೇ ಹೇಗೆ ಮಾತಾಡಿದ್ರೆ ಬೇಡಮ್ಮ. ನೀವು ಈ ರೀತಿ ಮಾತಾಡೋದಾಗ್ಲಿ ನಡ್ಕೊಳ್ಳೋದಾಗ್ಲಿ ಸರಿ ಬರಲ್ಲ. ಮುದ್ದು, ಒಂದು ಸಾರಿ, ಒಂದೇ ಒಂದು ಸಾರಿ ನಿನ್ನ ಮನಸ್ಸಾಕ್ಷಿನ ಕೇಳಪ್ಪ. ಅದು ನಿನ್ನ ಮೇಲೆ ಉಸಿರಿಟ್ಟುಕೊಂಡಿರೋ ಬೆಳ್ಳಿ ಹೆಸರು ಹೇಳುತ್ತಾ? ಈಗ ಮದುವೆ ಮಾಡ್ಕೊಳ್ಳಕ್ ಹೊರಟಿರೋ ಮಾಯನ ಹೆಸರು ಹೇಳುತ್ತಾ ಅಂತ? ಅವಳಿಗೆ ಬೆಳ್ಳಿ ಅಂತ ಹೆಸರಿಟ್ಟಿದ್ದು ನೀನು, ಅವಳನ್ನ ಎತ್ತಿ ಆಡಿಸಿದ್ದು ನೀನು. ತನ್ನ ಹೆತ್ತ ತಾಯಿಗಿಂತ ಹೆಚ್ಚು ಅವಳು ಪ್ರೀತಿ ಇಟ್ಟಿರೋದು ನಿನ್ನ ಮೇಲೆ. ಅವಳ ಬದುಕಿನ ಶೈಲಿನ ನಾವು ಬದಲಾಯಿಸ್ಬೋದು, ಆದ್ರೆ ಅವಳ ಮನಸ್ಸಿನಲ್ಲಿ ತುಂಬಿರೋ ನಿನ್ನನ್ನ ಬದಲಾಯಿಸೋದಕ್ಕೆ ನಾವಷ್ಟೇ ಅಲ್ಲ, ಆ ಭಗವಂತ ಬಂದರೂ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲಪ್ಪ ಮುತ್ತು. ಒಂದು ವೇಳೆ ಬದಲಾಯಿಸಬೇಕು ಅಂದ್ರೆ ಅವಳನ್ನ ನಾವು ಸಾಯಿಸಬೇಕು. ನಿನಗೆ ನನಗಿಂತ ಒಳ್ಳೆ ಮನ್ಸಿರೋ ಒಳ್ಳೆ ಗುಣ ಇರೋ ಹುಡುಗನ್ ತಂದು ಮದ್ವೆ ಮಾಡ್ತೀವಿ. ಅದ್ರ ಬದಲು ಈಗಲೇ ನನಗೆ ಕನ್ಫ್ಯೂಸ್ಗೆ ನನ್ನನ್ನು ಸಾಯಿಸ್ಬಿಡಿ. ಅಯ್ಯೋ ಯಾಕಮ್ಮ, ಯಾಕೆ ಇಷ್ಟು ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಿದ್ದೀರಾ? ನೀವು ಈ ಥರ ಎಲ್ಲ ಮಾತಾಡಿದ್ರೆ ನಂಗೆ ತುಂಬ ನೋವಾಗುತ್ತೆ. ಆದರೆ ಒಂದು ವಿಷಯ ತಿಳ್ಕೊಳ್ಳಿ, ನಾನು ಇವತ್ತು ಜೀವಂತವಾಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ಮಾಯಾನೇ. ಅವಳು ತನ್ನ ಪ್ರಾಣನ ಪಣಕ್ಕಿಟ್ಟು ನನ್ನ ಪ್ರಾಣನ ಕಾಪಾಡಿದಾಳೆ. ಅಷ್ಟೇ ಅಲ್ಲದೆ ನಾನು ಅವಳ ಮದುವೆ ಆಗ್ತೀನಿ ಅಂತ ಮಾತು ಬೇರೆ ಕೊಟ್ಟಿದ್ದೀನಿ. ವಿಷಯ ತಿಳಿದು ಅವ್ರ ತಂದೆ ತಾಯಿ ಕೂಡ ಮದುವೆ ಮಾತುಕತೆಗೆ ಅಂತ ಬರ್ತಿದ್ದಾರೆ. ನಿಮಗೆ ನಾನು ಏನು ಮಾತಾಡಕ್ಕೆ ಹೊರಟಿದ್ದೀನಿ ಅಂತ ಗೊತ್ತಾಗಿರಬೇಕು. ದಯವಿಟ್ಟು ಪ್ಲೀಸ್ ಇಲ್ಲಿಗೆ ನಿಲ್ಲಿಸ್ಬಿಡಿ.